ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. 1.5 ಕಿಲೋಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ, ಮಡ್ ರಸ್ತೆ. ಇದು ತಾರ್ ರೋಡಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಹುಲ್ಲಳ್ಳಿಯಿಂದ ಇಲ್ಲಿಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಹುಲ್ಲಳ್ಳಿಯಿಂದ ಈ ಕಡೆ ಊರ ರೋಡ್ ಇದೆಯಲ್ಲ, ಆ ರೋಡಿಗೆ 1.5 ಕಿಲೋಮೀಟ್ರ್ ಇದೇ ರೀತಿ ಸರ್ಕಾರಿ ರಸ್ತೆ. ರಸ್ತೆಯಿಂದ 1.5 ಕಿಲೋಮೀಟ್ರ್ ಸ್ಪಾಟ್ಗೆ. ಈ ರಸ್ತೆ ಬಂದು ನಂಜನಗೂಡಿಂದ ಬರಬೇಕಾದ್ರೆ ಒಂದು 12 ಕಿಲೋಮೀಟ್ರ್ ಮುಂದೆ ಬಂದು ಚಾನಲ್ ಮುಖಾಂತರ ಬಂದರೆ ಈ ರಸ್ತೆ. ಇದು ಕೂಡ ಸರ್ಕಾರಿ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 4 ಎಕರೆ 17 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ರೈಟ್ ನಾವು ಫುಲ್ ಬನಾನ ಹಾಕಿದ್ದಾರೆ. ಒಂದು ಬೋರ್ವೆಲ್ ಇದೆ. ಸಾಯಿಲು ರೆಡ್ ಸಾಯಿಲ್ ಇದು. ಮತ್ತು ಲ್ಯಾಂಡ್ ಮುಂದೆನೂ ಕೂಡ TC ಇದೆ. ಇದು ಹುಲ್ಲಳ್ಳಿಗೆ ಜಸ್ಟ್ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟಿಗೆ. ನೋಡಿ, ಇದೆಲ್ಲ ಚಾನಲ್ ವಾಟ್ರು ಹೋಗಲಿಕ್ಕೆ ಇರುವಂಥ ಒಂದು ಸಣ್ಣ ನಾಲೆ. ಸೊ ಕಂಪ್ಲೀಟ್ ಇವಾಗ ಇದು ಬನಾನಾ ಪ್ಲ್ಯಾಂಟೇಷನ್ ಮಾಡಿದ್ದಾರೆ, ಡ್ರಿಪ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿದ್ದಾರೆ. ಎಲ್ಲ ಕಡೆ ಬನಾನಾ ಹಾಕಿದ್ದಾರೆ. ಸಾಯಿಲ್ ನೋಡಿ ಈ ರೀತಿ ಇದೆ, ರೆಡ್ ಸಾಯಿಲ್ ಇದು. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ. ಸೊ ಟೋಟಲ್ ಪ್ರಾಪರ್ಟಿ ಬಂದು 4 ಎಕರೆ 17 ಕುಂಟೆ. ಇದು ಸಿಂಗಲ್ ಓನರ್. ಇದು ಸೊ ಎಂಟೈರ್ ಪ್ರಾಪರ್ಟಿ ಬನಾನಾ ಪ್ಲಾಂಟೇಷನ್ ಮಾಡಿದ್ದಾರೆ. ಸೊ ನಾವು ಎಷ್ಟೇ ವಿಡಿಯೋ ಮಾಡಿದ್ರೂ ಕೂಡ ಸೇಮ್ ಅದೇ ರೀತಿಯೇ ಕಾಣ್ತಾ ಇದೆ. ಬಟ್ ಇದು ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ನೀರು ಕೂಡ ಸಾಕಷ್ಟು ನೀರಿದೆ. ಪಕ್ಕದಲ್ಲಿ ಆ ಕಡೆ ಚಾನಲ್ ಇದೆ, ಚಾನಲ್ ವಾಟರೆಲ್ಲ ಇದೆ. ಸೊ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ನೀರಿದೆ, ಸುತ್ತಮುತ್ತ ನೀರೆಲ್ಲ ಇದೆ. ಭೂಮಿ ಹೈಟ್ ಇದೆ ಇದು. ಸೊ ನಿಮ್ಮ ಇಷ್ಟ ಬಂದ ಕ್ರಾಪ್ಸನ್ನು ಬೆಳಿಬೋದು. ಸೊ ನೀವು ಈ ಬಾಳೆ ಬೆಳೆದಿರೋ ರೀತಿ ನೋಡಿದ್ರೆ ಇಲ್ಲಿ ವಾಟರ್ ಸೋರ್ಸ್ ಹೇಗಿದೆ ಮತ್ತು ಈ ಮಣ್ಣಲ್ಲಿ ಹೇಗೆ ವ್ಯವಸಾಯ ಮಾಡ್ಬೋದು, ಹೇಗೆ ವ್ಯವಸಾಯ ಮಾಡಿದ್ರೆ ಕ್ರಾಪ್ಸ್ ಬೆಳಿಬೋದು ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈ ಪ್ರಾಪರ್ಟಿ ಸ್ಕ್ವೇರ್ ಆಗಿದೆ ಜಾಗ. ಇನ್ನೊಂದು ವಿಶೇಷ ಏನಂತಂದರೆ RTCಲಿ 4 ಎಕರೆ 17 ಕುಂಟೆ ಇದೆ. ಎಕ್ಸಸ್ಸು ಒಂದು 3/4 ಎಕರೆ ಬರುತ್ತೆ. ಸೊ ಟೋಟಲ್ ಇದು 5 ಎಕರೆ ಆಗುತ್ತಿದ್ದು. 1 ಎಕರೆಗೆ 50 ಲಕ್ಷ ಅವರು ಕೇಳ್ತಾ ಇದ್ದಾರೆ. ಸೊ ಕೂತ್ಕೊಂಡು ಒಂದು 2-3 ಲಕ್ಷ ಬಿಡಬಹುದು. ಬಟ್ ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಮೇಲ್ನೋಟಕ್ಕೆ ಈ ಕ್ರಾಪ್ಸನ್ನು ನಾವು ನೋಡಿದಾಗ ಇದು ಬೆಳೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ರೋಡ್ಗೇನು ಕೊರತೆ ಇಲ್ಲ, ಸರ್ಕಾರಿ ರಸ್ತೆ ಇದೆ, ಸೌತ್ ಫೇಸಿಂಗ್ ಬರುತ್ತೆ. ತಾರ್ ರೋಡಿಂದ 1.5 ಕಿಲೋಮೀಟ್ರ್ ಇದೆ. ಹುಲ್ಲಳ್ಳಿಯಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಲೇಬರ್ಸು ಪ್ರಾಬ್ಲಮ್ ಇಲ್ಲ. ಪಕ್ಕದಲ್ಲಿ ವಿಲೇಜ್ ಇದೆ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಸೊ ಈ ಎಲ್ಲ ಥರದಲ್ಲೂ ಕೂಡ ಇದು ಒಂದು ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ನೋಡಿ, ತುಂಬ ಇಂಟ್ರೆಸ್ಟ್ ಇರೋಂಥವ್ರು ನೋಡಿ, ಚೆನ್ನಾಗಿದೆ ಪ್ರಾಪರ್ಟಿ. ಒಂದು 5 ಎಕರೆ ಆಗುತ್ತೆ ನಿಮಗೆ. RTC ಮಾತ್ರ 4 ಎಕರೆ 17 ಕುಂಟೆ ಇದೆ. ಒಂದು ಬೋರ್ವೆಲ್ ಇದೆ. ನೋಡಿ, ಒಂದು ಬೋರ್ವೆಲ್ಲು ಇಡೀ ಎಂಟೈರ್ ಲ್ಯಾಂಡ್ಗೆ ಅಷ್ಟು ನೀರಿದೆ ಇಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.